ನಡೆಯಲಿಲ್ಲ. ರಚನಾಳನ್ನು ನಾನು ಮಾನಸಿಕವಾಗಿ ಪ್ರೀತಿಸಿದವನೇ ವಿನಃ ಕಾಮದ ದೃಷ್ಟಿಯಿಂದ ಯಾವತ್ತೂ ನೋಡಿರಲಿಲ್ಲ. ಹೂವಿನಂತ ಮನಸ್ಸಿನ ರಚನಾ ಹೂವಿನಷ್ಟೇ ಮೃದು. ನನ್ನ ಜೊತೆಯಲ್ಲಿ ನನ್ನ ಬಾಳ ಬಂಡಿಯನ್ನು ಎಳೆಯೋಣ ಎಂದು ಆಸೆ ಪಟ್ಟಳು. ಆದರೆ ಅವರನ್ನ ನಮ್ಮಿಬ್ಬರನ್ನು ದೂರ ಮಾಡಿದ. ಯಾವ ಕಾರಣಕ್ಕಾಗಿ ದೂರ ಮಾಡಿದ? ನಾನು ಬಡವ ಎಂಬ ಕಾರಣಕ್ಕಾಗಿ? ಇಲ್ಲ, ಅವರಿಗೆ ಆ ಮೇಲು ಕೀಳು ಎಂಬ ಭಾವನೆ. ಇರಲಿ, ಬರೋದು ಬಂದಿನಿ. ರಚನಾಳಿಗೆ ಮತ್ತೆ ಹೊಸ ಬಾಳು ಕೊಟ್ಟ ರಾಹುಲ್ನನ್ನು ಮತ್ತು ಅವಳಿಗೆ ಮತ್ತೆ ಬಾಳು ಕೊಟ್ಟ ಅವನನ್ನು ಮಾತನಾಡಿಸಿ ವಂದಿಸಿ ಹೋಗುವುದೇ ಒಳ್ಳೆಯದು. ನಮ್ಮ ಪಾಲಿಗೆ ಆ ದೇವರು ಕಲ್ಲಾಗಿ ಗುಡಿ ಸೇರಿಕೊಂಡ ಅಂತ ತಿಳ್ಕೊಂಡಿದ್ದೆ. ಆದರೆ ನಮ್ಮ ಪಾಲಿಗೆ ಆ ದೇವರು ನಮ್ಮ ಎದುರಿಗೆ ನಿಂತು ಸಲಾಮ್ ಹೊಡೆಯುತ್ತಿದ್ದಾನೆ. ಕಳ್ಳರಿಗೆ, ಸುಳ್ಳರಿಗೆ, ಕೊಲೆಗಡಕರಿಗೆ ಆ ದೇವರೇ ದಾರಿ ತೋರಿಸುತ್ತಾನೆ. ಅಂತೂ ನನ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತಿದೆ. ಅಣ್ಣ ತಂಗಿಯರ ಸರ್ವನಾಶಕ್ಕೆ ಕಾಯುತ್ತಿದ್ದ ಈ ಸೇಡಿನ ಸರ್ಪಕ್ಕೆ ತಾನಾಗಿಯೇ ಸಮಯ ಒದಗಿ ಬಂದಿದೆ. ನಿಶಾಂತ್ ಆ ರಜತ ರಾಹುಲನ ಮನೆಗೆ ಹೋಗುತ್ತಿದ್ದಾನೆ. ಈ ವಿಚಾರವನ್ನು ನೀನು ಹೇಗಾದರೂ ಮಾಡಿ ಆ ರಾಹುಲನ ಕಿವಿಗೆ ಮುಟ್ಟಿಸಲೇಬೇಕು. ಆ ರಾಹುಲನಿಂದಲೇ ರಚನಾಳ ಬಾಳಿಗೆ ಒಂದು ಕಡೆ ದೃಶ್ಯವಾಗಬೇಕು. ಅದನ್ನು ಕಂಡು ನನಗೆ ಸಂತೋಷವಾಗಬೇಕು. ಆ ರಚನಾಳ ನೆಮ್ಮದಿಯ ಸೌಧಕ್ಕೆ ಗೋರಿ ಕಟ್ಟಿ ಆ ಗೋರಿಯ ಮೇಲೆ ನನ್ನ ಸೇಡಿನ ಸೌಧವನ್ನು ನಿರ್ಮಿಸಿ ಆ ಸೌಧದ ಮೇಲೆ ನಾನು ಅಟ್ಟಹಾಸದಿಂದ ಕೇಕೆ ಹಾಕಿ ನಗಲಿಲ್ಲವೆಂದರೆ ನನ್ನ ಹೆಸರು ನಿಶಾಂತನೇ ಅಲ್ಲ. ನನ್ನ ಹೆಸರು ನಿಶಾಂತನೇ ಅಲ್ಲ. ನನ್ನ ಹೆಸರು ಭೂಗತ ದೊರೆ ನಿಶಾಂತನೇ ಅಲ್ಲ. ಏನು ನನ್ನ ಅದೃಷ್ಟ ಅಂತಂದ್ರೆ ಮನಸ್ಸಿನಾಗ ಖುಷಿ ಐತ. ಪ್ರೀತಿ ಮಾಡಾಕ ನನಗೆ ಕ್ಯಾನ್ಸರ್ ಇನ್ನೇನ್ ಬೇಕ್ರಿ? ಸ್ವರ್ಗಕ್ಕೆ ಮೂರಾಗೇನ ಯಾವ ಚಂದ ಸರ್ವಜ್ಞ. ನನಗೇನು ಕಡಿಮೆ ಆಗೈತಂತನ್ರಿ? ನಮ್ಮ ಬಾಸ್ ಹೇಳಿದ ಕೆಲಸ ಎಲ್ಲ ಮಾಡೇನ. ಅವ್ರು ನಮ್ಮ ಮದುವೆನೂ ಮಾಡ್ತಾನಂದಾರ. ಅಂದಂಗ ಆ ಕೆಂಪಿ ಕರ್ಕೊಂಡ ನಾ ಕಲ್ಲು ಹೊಡಿತೇನಲ್ರಿ, ಅದ ಆ ಗವಿಮಠಿ ಅಲ್ಲೇ ಹನುಮನಿಗೆ ಹೋಗ್ಬೇಕಂತ ಮಾಡ್ಯ ನೋಡ್ರಿ. ಅಪ್ಪ ಎಲ್ಲಿ ಗುಂಡ್ ನನ್ನ ಮಗನ, ಏನೋ ನಾನು ಕೆಂಪಿ ಹೆಸರು ತೆಗಿತೆ ಅಲ್ಲೇ. ಏನ್ ಸಮಾಚಾರ? ಯಾ ಕಡೆ ಮಗ್ಗಲ್ದಾಗ ಎದ್ ಬಂದಿಲ್ಲ ಮಗನ? ಏನ್ಲೇ ಮಗನ ಗಿಗಣ ಅಂದ್ರೆ ಅಷ್ಟ ಮತ್ತ ಎದ್ದಾಗ ಯಾರ ಮುಖ ನೋಡಿ ಬಂದಿಲ್ಲ? ಕೆಂಪಿ ನಾನು ಹ್ಯಾಂಡ್ರಗವಳ ಅವಳು ಸುದ್ದಿಗಿಣಿ ಏನಾರ ಬಂದೆ ಅಂದ್ರ ನಿನ್ನ ಮೈ ಮ್ಯಾಗಿನ ಬೋಟಿನ ತೆಗೆದು ಬಿಡ್ತಾನ ಮಲ್ಯ. ಹುಷಾರ. ಹಂಗೋ ಅಲ್ಲಿ ನೋಡಿ ನಾನು ಕ್ಯಾಂಪ್ ಬರ್ತಾ ಇದ್ದಾಳ. ಎಲೆ ಮುಚ್ಚಲೆ ಬಾಯ. ಹಂಗೋ ಅಲ್ಲಿ ನೋಡಿ ನಾನು ಕ್ಯಾಂಪ್ ಬರ್ತಾ ಇದ್ದಾಳ. ಆಯ್ತು ಯಾರು ಲಗ್ನ ಆಗ್ತಾಳ ಅಂತ ಇವತ್ತ ತೀರ್ಮಾನ ಮಾಡೇ ಬಿಡುನ್ಲೇ, ತೀರ್ಮಾನ ಮಾಡೇ ಬಿಡುನ. ಬರ್ಲಿ ಬರ್ಲಿ. ಆಹಾ ಏನ್ ಚಂದ ಬರತ್ತಾಳ್ರಿ ನಾನು ಕ್ಯಾಂಪಿ. ಬಸವ ಜಯಂತ್ಯಾಗ ಸಿಂಗಾರ ಮಾಡಿದೆ ಎತ್ತ ಬಂದಂಗ ಬರತ್ತಾಳೆ. ಎತ್ತ
ಏಯ್ ಯಾಕ್ಲ ಮುಚ್ಚ ಸಾಕ್ ಬಾಯ್ನ ಅಲ್ಲ ನಡುವುದವ್ರಿಗೆ ನಿಂತ್ಕೊಂಡು ಈ ನಮ್ಮನೆ ಇಬ್ರು ಹೊಯ್ಕೊಳಕ್ ಹತ್ತಿರಲ್ಲ ಅದೇನು ಸಮಸ್ಯೆ ಹೇಳ್ರು ಅದ್ರ ತೀರ್ಮಾನ ನಾನು ಮಾಡ್ತೀನಿ ಅಂತ ಏನ್ ಹೇಳ್ರಿ ಕ್ಯಾಂಪಿ ಹಾ ನಾನೇನು ಅನ್ಯಾಯ ಮಾಡಿದ್ದೆ ನಿಂಗೆ ಯಾಕ ನಾನೇನು ಚಂದ ಇಲ್ವಾ ನಾನಿನ್ನ ಮದುವೆ ಮಾಡ್ಕೋತಿರ್ಲಿಲ್ವಾ ನಿನಗಾಗಿ ಹೊಟ್ಟೆಲ್ ಮಾರ್ಕೊನ್ಯ ಹಾ ದುಡ್ಡು ಕಳ್ಕೊನ್ಯ ಎಲ್ಲ ಸಾಮಾನೆಲ್ಲ ಹೋದ್ವ ಅಯ್ಯಯ್ಯೋ. ಆ ಚಮಚಾಗ್ಯಾರು ಮಾಡೋ ಗುಂಡ್ಯಾನ್ ಲಗ್ನ ಆಗಿದೆಯಲ್ಲ ಇದೊಂದು ನಿನಗೆ ನ್ಯಾಯ ಏನ್ಲೇ ಕೆಂಪಿ ಏ ಕೆಂಪಿ ಹಾ ಹೇಳು ನಮಗೆ ಮೋಸ ಮಾಡಾಕ ನಿನಗೆ ಮನಸಾರ ಹೆಂಗೆ ಬಂತ ಆ ಮಲ್ಯ ನೋಡ ನನ್ನ ಮುಂದೆ ಹೆಂಗೆ ನಾಟಕ ಮಾಡತ್ತಾನ ಮಗ ಅವ. ಈಗಾದ್ರೂ ಏನಾತ ಅವನು ಬಿಟ್ಟು ನನ್ನ ಜೊತೆಗೆ ಬಾ ಎಲ್ಲಾದ್ರ ದೂರ ಹೋಗೋಣ ಗೋವಾ ಕಡೆ ಹೋಗಿ ನಿನ್ನ ಚಂದಂಗೆ ನೋಡ್ಕೊತಾನೆ ನಿನ್ನ ಅರ್ಗಿನಿ ನೋಡ್ಕೊತಾನ ಕೆಂಪಿ ಅರ್ಗಿನಿ ನೋಡ್ಕೊತಾನೆ ಅಯ್ಯೋ ಶಿವನಿ ಅಲ್ಲಿ ಇಷ್ಟು ನಮೂನಿ ತಲೆ ಕೆಡಿಸ್ಕೊಂಡಾವಲ್ಲ ಎರಡು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಲೇ 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 ಅಲ್ಲಿ ಏನು ಹೇಳಕತ್ತಿರ ಸ್ವಲ್ಪ ನಾವು ತಿಳಿಯೋಂಗೆ ಹೇಳಲೆ ನೀವು ಏನು ಹೇಳಕತ್ತಿರಲ್ಲ ಅದು ನನಗೆ ಅಷ್ಟು ತಿಳಿಯವಲ್ದು ಸ್ವಲ್ಪ ತಿಳಿಯೋಂಗೆ ಹೇಳಲೆ ಇಲ್ಲಿ ಆ ಗುಂಡನ ಲಗ್ನ ಆಗಿದೆ ಅಲ್ಲಿ ನೀನು ನನಗೆ ಕಾಣ್ಲಂಗ ಇದು ನಿನಗೆ ನ್ಯಾಯ ಏನ್ಲೇ ಲೇ ಕೆಂಪಿ ಹಾ ಆ ಮಲ್ಯ ಮದುವೆ ಆಗ್ಯಾಲೆ ನನಗೆ ಕಾಣ್ದಂಗೆ ತುಡುಗ್ಲೇ ತೋ ಏನೋ ಪಕ್ಕ ಹಿಡ್ದೈತ್ರಿ ಕೋಚ ನಾ ಸ್ವಲ್ಪ ಆಟ ಆಡಿಸ್ತೀನಿ ನೋಡಿ ಈಗ ಅಲ್ರಿ ಈ ನಮ್ಮನಿ ಹೇಳ್ತೀನಿ ಕೇಳಿಲ್ಲ ನಾನು ಯಾರನ್ನ ಮದುವೆ ಆಗ್ತೀನಿ ನಾನು ಯಾರನ್ನ ಮೆಚ್ಕೊಂಡಿನಿ ಇಲ್ಲ ಯಾರಾಗ ಹೇಳ್ತೀನಿ ಕೇಳ್ರಿ ಅಲ್ಲಿ ಎಷ್ಟು ಜನನ ಪ್ರೀತಿ ಮಾಡ್ತಾಳ ಒಂದು ಹೆಣ್ಣು ಎಷ್ಟು ಜನನ ಲಗ್ನ ಆಗ್ತಾಳ ನೀವೇ ಹೇಳಿ ನೋಡಿರೋ ಅಲ್ಲ ನಿಮ್ಮ ಸಗಣಿಯವ್ರು ತುಂಬಿತೇನೆ ತಲೆಗಂತೀನಿ ನಾನು ನೋಡ ನಾನು ನಿಜವಾಗಿ ಪ್ರೀತಿ ಮಾಡೋದಂದ್ರ ಆ ನನ್ನ ಚೆಲುವ ನನ್ನ ಮಾವ ಈ ಕಡೆ ಬರಾಕತ್ತ ನೋಡ ಬರಲ್ ತಡಿ ಅವನೇ ಬಂದು ಹೇಳ್ತಾನೆ ಲೇ ಕೆಂಪಿ ನಮಗೆ ಮೋಸ ಮಾಡಿಬಿಟ್ಟಲ್ಲಿ ನಿನಗಾಗಿ ನಾನು ಎಲ್ಲ ಸಾಮಾನು ಕರ್ಕೊಂಡ ಎಲ್ಲ ಸಾಮಾನೆಲ್ಲ ಕಳ್ಕೊಂಡ ಪೇಪರ್ ಚೀಟ್ ಆಗಿ ಹೋದಿವಲ್ಲಿ ಲೇ ಕೆಂಪಿ ನಮ್ಮ ನಡು ಬೀದಿಯಾಗ ನಿಂದ್ರಿಸ್ಬಿಟ್ಟಲ್ಲಿ ಮುಂಜಾನೆ ಸತ್ರ ಏನಿಗಿಲ್ಲ ಸಂಜೆಗೆ ಸತ್ರ ಮಾನಿಗಿಲ್ಲ ಅನ್ನೋಂಗ ಆತಲ್ಲಿ ನಮ್ಮ ಬಾಳ ಹೊಂಟೈತಿನೋ ನಮ್ಮ ಪಾರಿವಾಳ ಹಾರಿ ಹೊಂಟೈತಿನೋ ನಮ್ಮ ಪಾರಿವಾಳ ಹೌದಾ ಲೇ ಮಾವ ಅರೆ! ಲೇ ಮಾವ ಬಾಬಾ ಸಾಯ್ಬೇಡ ವಾ 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 ಹೋಗಿನ ಸಾಕು ಮುಚ್ಕೊಂಡು ಮುಕ್ಕೋಗ ಸಾಕಿ ಮುಗಿತು ಹಾ ಏ ಮಾವ ಬರ್ಲಿ ಬರ್ಲಿ ಬರ್ರಿ ಮಾವ ಹಿಡಿದು ಬಿಡ ಬರ್ರಿ ಹೊತ್ತ ಪ್ರೀತಿಯ ಪಾರಿವಾಳ ಹಾರಿ ಹೋತ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತ ಗೆಳೆಯ ಮರಿ ಅಂದರಂಗ ಮರಿಯಲಿ ಗೆಳೆಯ ಅಂದರಂಗ ಮರಿಯಲಿ ಗೆಳೆಯ
ಸಾಕು ಹೋಗಲೇ ಸಾಕಂತ ಹೋಗ್ಲೆ ಲೇ ಮಾವ ಅಲ್ಲೇ ಕೆಂಪಿ ನೀನ್ ಎಲ್ಲಿದಿ ಏನ ಹಾ. ನೀನ್ ಎಲ್ಲೆಲ್ಲ ಹುಡುಕ್ಯಾಡ್ದ ಹುಡುಗಿನ ಮರ್ಮ ಪಜಾನ್ ಗುಡಿ ಹುಡುಕಿ ಆಡಿನಿ ಕರಿಯಮ್ಮ ಹೌದಾ? ಗುಡಿ ಹುಡುಕಿ ಆಡಿನಿ ಹೊಳ್ ಬೀರಪ್ಪಜಾನ್ ಗುಡಿಗೆ ವಾಣೆ ಅಲ್ಲಿ ನಮ್ಮ ಮುಸ್ದರಿಯಪ್ಪ ಆಯ್ತಾ ಮಸೀದಿ ಕಡೆ ಹೋಗ್ಯಾಳ ಅಂತ ಹೇಳ್ಬಿಟ್ಟ ಅಲ್ಲಿ ಮಡಿಗೆ ಹೋಗ್ತೇನೆ ಮಹಾಬುಷ್ ಮಾವ ಭೇಟಿ ಆಗ್ಬಿಟ್ಟು ನೋಡ ಮಹಾಬುಷ್ ಮಾವ ಅಗಸಿಗೆ ಹೋಗ್ಯಾಳು ಹಳೆ ಅಂತ ಹೇಳಿಬಿಟ್ಟ ಅಗಸಿ ಬಂದ್ರೆ ಅಗಸಿ ನಿಂತು ಬಿಟ್ಟಿ ಜಲ್ದಿ ಬಾ ಏ ಮಾವ. ಯಡಿಯೂರಪ್ಪಜನ್ ಗುಡಿಗೆ ಹೋಗಿ ಕೈ ಮುಗಿದ ರಾತ್ರಿ ನಂದು ನಿಂದು ಶೋಭಾನಾಥ್ ಭಾಗವತ್ ಅಲ್ಲ ಸೋಮನ್ ಆಮೇಲೆ ಇರ್ಲಿ ಇಲ್ಲಿ ನೋಡಿ ನಿಂತಾರ ನೋಡಿ ಮುಳುಗುಳ ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂತ ಅವನು ಒಂದಕ್ಕೊಂದು ಬೆನ್ನ ಹತ್ತವಳ ಇವ್ರ ಏನೇಮ್ ನಮ್ಮ ಸುದ್ದಿಗೆ ಬರ್ಬಾರ್ದ ಯಾವ್ದು ತಗೋರ್ಲಿ ಬಿಡ್ಬೇಡ ಹಂಗೇನು ಹಾ. ಏ ಅಡ್ಡಾಡಿಗಳ ಪಡ್ಪೋಸಿಗಳ ನಿಮ್ಮ ಮಾತಿಗೆ ನಾನು ಹುಡುಗಿನ ಬೇಕೇನ್ರಲೇ ಬರ್ಲಿ ನಿಮ್ದೊಂದು ಕೈ ನೋಡ ಏ ಕೆಂಪಿ ಬಾ ನಾನು ಒಬ್ಬ ಹಾಕೇನಿ ನೀನು ಬಾ ಒಂದ್ ಸ್ವಲ್ಪ ಚಂದಾಗಿ ನೋಡೇ ಬಿಡೋಣ ಬಾ ಇವ್ರನ್ನ ಇವ್ ಕೆಂಪ್ಯ ಹೋದ್ ಕೆಂಪಿ ಕೊಂಡ ಅಬ್ಬಾ ಅಂತೂ ಪೀಡೆಗಳ ಹೊಡೆದು ಹೋಯವಲ್ಲ ತಲೆ ತಿನ್ನೋದೊಂದು ಉಳ್ದಿತ್ತಮ್ಮ ಆಯ್ತಲ್ಲ ನಮ್ಮಿಬ್ರು ಸ್ವಪ್ನ ಯಾವಾಗಂತಿ ಇವತ್ತು ರಾತ್ರಿನ ಹಾ ಇವತ್ತು ರಾತ್ರಿನಾ ಏ ಬೇಡ ಇನ್ನೊಂದ್ 2 ದಿವಸ ಇಲ್ಲ ಬೇಡ ಲೇಟ್ ಭಾಳ ಆಗೈತೆ Late ಭಾಳ ಆಗೈತೆ? ಲೇಟ್ ಆದಟ್ಟು ಲಘು ಲೇಟ್ ಆಗತಿ ಮತ್ತೆ ಲೆಕ್ಕ ತಪ್ಪತ್ತೆ ಹಾ ಆಯ್ತಲ್ಲ ಹಾಗಾದ್ರ ಒಳಗೆ ಸೇರಿದರೆ ಗೊಂಡ ಹುಡುಗಿ ಆಗುವಳು ಗಂಡ ಒಳಗೆ ಸೇರಿದರೆ ಗೊಂಡ ಹುಡುಗಿ ಆಗುವಳು ಗಂಡ ನಸೆಯಾಗಿದೆ ಬಿಸಿಲೇರಿದೆ ಮಿತಿ ಮೀರಿದ ಜೋಪಾನ ನಸೆಯಾಗಿದೆ ಬಿಸಿಲೇರಿದೆ ಮಿತಿ ಮೀರಿದ ಜೋಪಾನ ಹೇ 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 ಈ ದೇಶಕ್ಕೆ ನಾಳೆ ನಾನಾದರೆ ಪ್ರಧಾನಿ ಸಾರಾಯಿಲ್ಲಂತಲೇ ನನಗಾದ ರಾಜಧಾನಿ ಗುಡಿಯಲ್ಲಿನ ದೇವರಿಗೂ ಗೋಡ ಪ್ರಾಣಿಯ ನೈವೇದ್ಯ ಗುಡಿಯಲ್ಲಿನ ದೇವರಿಗೂ ಗೋಡ ಪ್ರಾಣಿಯ ನೈವೇದ್ಯ ಏನು ಮಜಾ ಹುಡುಗರ ಸಾಮ್ರಾಜ್ಯ ಏನು ಮಜಾ ಹುಡುಗರ ಸಾಮ್ರಾಜ್ಯ ಒಳಗೆ ಸೇರಿದರು ಗಂಡು ಹುಡುಗಿಯಾಗುವಳು ಗಂಡು ಒಳಗೆ ಸೇರಿದರು ಗಂಡು ಹುಡುಗಿಯಾಗುವಳು ಗಂಡು ರಜೆಯಾಗಿದೆ ಬಿಸಿಯೇರಿದೆ ಮಿತಿ ಮೀರಿದ ಜೋಪಾನ ರಜೆಯಾಗಿದೆ ಬಿಸಿಯೇರಿದೆ ಮಿತಿ ಮೀರಿದ ಜೋಪಾನ ನೀನು ನಾನು ಈ ದೇವತೆ ಪೂಜಾರಿ ಛೀ ಹೋಗಿ ನನ್ನ ನಾಚಿಕೆ ಆಗುತ್ತೆ. ಹೋಗ್ತೀನಿ ರಚನಾ ಹೊಟ್ಟೆ ಪಾಡಿನ ಕೆಲಸಕ್ಕೆ ಹೋಗಲೇಬೇಕಲ್ಲ ಆಯ್ತು ಆದಷ್ಟು ಬೇಗ ಬಂದ್ಬಿಡಿ. ಇಲ್ಲಿವರೆಗೂ ನನ್ನ ಬಾಳಿನಲ್ಲಿ ಏನು ನಡೆದರೂ ಕೂಡ ನೀವು ನನಗೆ ಒಂದು ಬಾಳು ಕೊಟ್ಟಿದ್ದರ ಈ ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಲಿ? ಇರಲಿ ರಚನಾ ಅಷ್ಟೊಂದು ಹೊಗಳಬೇಡ. ನಾನು ಮಾಡಿದ್ದೆ ಅಲ್ಪ. ನಿನ್ನಂತ ಭಾಗ್ಯಲಕ್ಷ್ಮಿಯನ್ನ ಪಡೆದ ನಾನೇ ಇದ್ದೇನೆ. ಈಗ ಈ ಕೆಂದುಟಿಯಿಂದ ಒಂದೇ ಒಂದು ನೋಡಿ, ಈ ವಿಧವೆಯನ್ನು ಮದುವೆಯಾಗಿ ಈ ಸಮಾಜಕ್ಕೆ ನೀವು ಮಾದರಿಯಾಗಿದ್ದೀರಾ. ನಿಮ್ಮ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇರಲಿ ರಚನಾ, ಈಗ ಚಿಟಪಟ ಚಿಟಕುಳಿ ಚಿಟಕಿಲನಗೆ ಬಳುವಳಿ
ಹೋಗಿ ರಚನಾ, ನಾನಿನ್ನು ಕೆಲಸಕ್ಕೆ ಹೋಗಿ ಬರುತ್ತೇನೆ. ಸರಿ ಹೋಗಿ ಬನ್ನಿ. ಹಲೋ ರಾಹುಲ್, ಹೇಗಿದ್ದೀಯಾ? ಹಲೋ ಅಂದರೆ ತಮ್ಮ ಪರಿಚಯ ನನಗಾಗಲಿಲ್ಲ. ನನ್ನ ಪರಿಚಯ ಆಗಿರಲಿ. ಈಗ ತಾವು ಎಲ್ಲಿಗೆ ಹೊರಟಿರುವಿರು? ಇದೆಯಲ್ಲ ಸರ್ ಹೊಟ್ಟೆಪಾಡು. ಈಗ ಆಫೀಸ್ಗೆ ಹೋಗ್ತಾ ಇದ್ದೇನೆ. ನನಗೂ ಈಗ ಒಬ್ಬಳು ಹೆಂಡತಿ ಇದ್ದಾಳೆ. ನಾನೀಗ ಸಂಸಾರಸ್ಥ ಸರ್. ಸಂತೋಷ, ತುಂಬಾ ಸಂತೋಷ. ನಿಮ್ಮ ಹೆಂಡತಿಯ ಮೇಲೆ ನಿಮಗೆ ತುಂಬಾ ಪ್ರೀತಿ ಇರಬೇಕಲ್ಲವೇ? ಹೌದು, ನನ್ನ ಹೆಂಡತಿ ಮಹಾಸಾತ್ವಿ, ಕೋಟಿಗೊಬ್ಬಳು ನನ್ನ ರಚನಾ. ನಿಮ್ಮ ಹೆಂಡತಿಯ ಮೇಲೆ ನಿಮಗೆ ನಂಬಿಕೆ ಇರಬೇಕಾದದ್ದೇ. ಆದರೆ 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 ಏನು ಹೇಳಿ? ನೀವು ತಿಳಿದಾಗ ನಿಮ್ಮ ಹೆಂಡತಿ ಮಹಾಪತಿರತೆ ಆಗಿದ್ದರೆ ನನಗೂ ಕೂಡ ಸಂತೋಷವಾಗತ್ತಿತ್ತು. ಇರು ವಿಚಾರ ತಮಗೆ ತಿಳಿಸಿದರೆ ತಮಗೆಲ್ಲಿ ಬೇಜಾರಾಗುವುದೆಂದು ಯೋಚಿಸುತ್ತಿದ್ದೇನೆ ಅಷ್ಟೇ. ಏನು? ನನ್ನ ಹೆಂಡತಿ ಬಗ್ಗೆ ನಿಮಗೆ ಅಷ್ಟೊಂದು ತಿಳಿದಿದೆ? ಅದೇನು ಬೇಗ ಹೇಳಿ. ನೀವು ತಿಳಿದ ಹಾಗೆ ನಿಮ್ಮ ಹೆಂಡತಿಯು ಸತಿ ಶಿರೋಮಣಿಯೂ ಅಲ್ಲ, ಸಾಧ್ವಿಯೂ ಅಲ್ಲ. ಅವಳೊಂದು ನಡತೆಗೆಟ್ಟು ಹೆಣ್ಣು, ಅವಳೊಂದು ದಾರಿ ತಪ್ಪಿದವಳು, ಅವಳೊಬ್ಬಳು ಜಾರಿಣಿ ಕಣೋ, ಜಾರಿಣಿ. ರೀ ಮಿಸ್ಟರ್, ಏನ್ ಮಾತಾಡ್ತಾ ಇದ್ದೀರಾ? ನೀವಿಬ್ಬರು ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತನಾಡಿದರೆ ನಿಮ್ಮನ್ನು ಇಲ್ಲೇ ಜೀವಂತವಾಗಿ ಸುಟ್ಟು ಬಿಡುತ್ತೇನೆ. ಹುಷಾರ್. ನನ್ನ ರಚನಾ ಸೀತಾ ಮಾತೆ ಅಂತವಳು, ಅವಳ ಬಗ್ಗೆ ಒಂದೊಂದು ಮಾತನಾಡಿದರೆ ನಾನು ಸಹಿಸಲಾರೆ. ನೀನೊಬ್ಬ ಕಲಿಯುಗದ ಶ್ರೀರಾಮ, ಅವಳೊಬ್ಬಳು ಕಲಿಯುಗದ ಸೀತಾದೇವಿ. ನಾನು ಹೇಳುವೆನು, ಕೇಳು. ನಿನ್ನ ಹೆಂಡತಿ ಕಾಲೇಜಲ್ಲಿ ಓದುತ್ತಿರುವಾಗಲೇ ರಜಿತ್ ಎಂಬ ಬಡಬಿಕಾರಿಯನ್ನು ಪ್ರೀತಿಸುತ್ತಿದ್ದಳು. ಅವಳಿಗೂ ಮತ್ತು ಅವನಿಗೂ ದೇಹಕ ಸಂಬಂಧವಿತ್ತು. ಆ ನಡತೆಗೆಟ್ಟು ಹೆಣ್ಣು ನಿನಗೆ ಮೋಸ ಮಾಡುತ್ತಿದ್ದಾಳೆ ರಾಹುಲ್, ಮೋಸ ಮಾಡುತ್ತಿದ್ದಾಳೆ. ಈ ವಿಚಾರವನ್ನು ಅವಳನ್ನ ಮುಚ್ಚಿಟ್ಟು ಆ ಜಾರಿಣಿಯನ್ನು ತಂದು ನಿನಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಅಂತವಳ ಜೊತೆ ಸಂಸಾರ ನಡೆಸುತ್ತಿದ್ದೀ ಅಂದ ಮೇಲೆ ನೀನೆಂತ ಗಂಡಸಿರಬೇಕೆಂಬುದೇ ನಮಗೂ ತಿಳಿಯುತ್ತಿಲ್ಲ. ಇದನ್ನೆಲ್ಲ ನಾನು ನಂಬುವುದಿಲ್ಲ. ನನ್ನ ರಚನಾ ನನಗೆ ಯಾವತ್ತೂ ಮೋಸ ಮಾಡುವುದಿಲ್ಲ. ಇದನ್ನು ನಾನು ನಂಬುವುದೂ ಇಲ್ಲ. ನೋಡು, ನಿನ್ನ ಮನೆಯ ಮರ್ಯಾದೆ ಉಳಿಸುವುದಕ್ಕೋಸ್ಕರ ನಾನು ಈ ಮಾತನ್ನು ಹೇಳುತ್ತಿದ್ದೇನೆ. ನಿನಗೆ ನಂಬಿಕೆ ಇಲ್ಲದಿದ್ದರೆ ಈಗಲೇ ಹೋಗಿ ನೋಡು ಅವರ ಕಾಮದಾಟವನ್ನು. ನೀನು ಮನೆಯಲ್ಲಿದ್ದಾಗ ನಿನ್ನ ಹೆಂಡತಿ ನಿನ್ನ ಮುಂದೆ ಮಾತ್ರ ಗರತಿ. ನೀನು ಆಫೀಸಿಗೆ ಹೋದಾಗ ಆ ನಿನ್ನ ಹೆಂಡತಿಯ ರಚಿತನ ಹಾಸಿಗೆ ಮೇಲೆ ಬೆತ್ತಲೆ ಸುಖ ನೀನು ಹೊರತೆ. ನೋಡಿ, ನಾನು ನಿಮ್ಮ ಮಾತಿನಂತೆ ನಾನು ನನ್ನ ಮನೆಗೆ ಹೋಗುತ್ತೇನೆ. ಈ ಮಾತೇನಾದರೂ ಸುಳ್ಳಾದರೆ ನಿಮ್ಮಿಬ್ಬರ ಪಾಲಿಗೆ ಯಮರಾಜನಾಗಬೇಕಾಗುತ್ತೇನೆ ಅನ್ನೋದು ಮರೆಯಬೇಡಿರಿ. ಹೋಗು, ಬೇಗ ಹೋಗು.
ಪ್ರೇಮಿಗಳ ಸರಸವನ್ನು ಕಂಡು ಸಂತೋಷ ಪಡುವೆಯೋ ಇಲ್ಲ ಅಲ್ಲೇ ಎದೆ ಹೊಡೆದುಕೊಂಡು ಸಾಯುವೆಯೋ ಅಥವಾ ಅವರ ಪಾಲಿಗೆ ಯಮರಾಜನಾಗುವೆಯೋ? ಹೋಗು, ಬೇಗ ಹೋಗು. ಆಯ್ತು, ಈಗಲೇ ಹೋಗುವೆ.